ಆತ್ಮೀಯ ವಿದ್ಯಾರ್ಥಿಗಳಿಗೆ AV ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ 2024-25ರ SSLC ಗಣಿತ ವಿಷಯದ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು 1 ಅಂಕದ ಪ್ರಶ್ನೆಗಳು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನು ಎಲ್ಲ ಸ್ವವಿವರವಾಗಿ ನೋಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ. ಟೋಟಲ್ ಆಗಿ ಮೂರನೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 2 ಅಂಕದ ಪ್ರಶ್ನೆಗಳು ಟೋಟಲ್ ಆಗಿ 8 ಪ್ರಶ್ನೆಗಳು ಇರ್ತಾವೆ. ಟೋಟಲ್ ಆಗಿ 16 ಮಾರ್ಕ್ಸ್ ಇರುತ್ತೆ. ಇದು ಪ್ರಶ್ನೆ ಸಂಖ್ಯೆ 17ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 17ಅನ್ನು ನೋಡ್ರಿ, 3+√π ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. 3+√π ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಹೇಗೆ ಸಾಧಿಸೋದು ಅಂತ ಇದರಿಂದ ಸ್ವವಿವರವಾಗಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ. ಮೊದಲಿಗೆ 3+√π ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಇಲ್ಲೇನು ಮಾಡೋಣ, 3+√π ಒಂದು ಭಾಗಲಬ್ಧ ಸಂಖ್ಯೆ ಎಂದು ನಾವು ಏನು ಮಾಡೋಣ, ಊಹೆ ಮಾಡೋಣ. ಸಂಖ್ಯೆ ಆಗಿರಲಿ ಏನಂತ, ಇದೇನಪ್ಪ ಅಂತಂದ್ರೆ ಒಂದು ಊಹೆ ಇದು. ಆಗ ಅದರಿಂದ ಏನಾಗುತ್ತಂದ್ರೆ 3+√π =p/q ಅಂತ ಆಗುತ್ತೆ. √p/q. ಇಲ್ಲಿ ಏನಂತಂದ್ರೆ p ಮತ್ತು qಗಳು ಸಹ ಅವಿಭಾಜ್ಯಗಳು. ಇವು p ಮತ್ತು qಗಳು ಏನಪ್ಪ ಅಂತಂದ್ರೆ ಸಹ ಅವಿಭಾಜ್ಯಗಳು. ಆದ್ದರಿಂದ ಏನಾಗುತ್ತಂದ್ರೆ √5 ಈ 3ಯನ್ನು ಈ ಕಡೆ ತಂದಾಗ ಏನಾಗುತ್ತಂದ್ರೆ p-3q/q ಅಂತ ಆಗುತ್ತೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆಯಾದರೆ, ಒಂದು ಅಭಾಗಲಬ್ಧ ಸಂಖ್ಯೆಯಾದರೆ p-3q/q ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ ಏನಾಗೈತಿ, ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ ಆದ್ದರಿಂದ 3+√π ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ನಾವೇನು ಹೇಳ್ತೀವಿ ಅಂತಂದ್ರೆ, ಆದ್ದರಿಂದ 3+√π ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 18ಅನ್ನು ನೋಡ್ರಿ. ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದಾರ. ನೋಡ್ರಿ, ಸಂಯುಕ್ತ ಸಂಖ್ಯೆ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯಗಳ
ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಎನ್ನುವರು. ಇಲ್ಲಿ ಏನಪ್ಪ ಅಂತಂದ್ರೆ 23 ಅಂತಕ್ಕಂಥದ್ದು ಸಂಯುಕ್ತ ಸಂಖ್ಯೆ ಆಗಿಲ್ಲ. ಅಂದ್ರೆ 24 ಅಂತಕ್ಕಂಥದ್ದು ಒಂದು ಸಂಯುಕ್ತ ಸಂಖ್ಯೆ. ಇದು 24 ಇದು ಸಂಯುಕ್ತ ಸಂಖ್ಯೆ. ಏಕೆಂದರೆ 24 ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ 24 2 ಇಂಟು 2 ಇಂಟು 2 ಇಂಟು 3 ಅಂತ ಬರಿತೀವಿ. 2 2 4 4 8 8 3 24. ಇದು ಒಂದು ಸಂಯುಕ್ತ ಸಂಖ್ಯೆಯಾಗಿದೆ. ಪ್ರಶ್ನೆ ಸಂಖ್ಯೆ 18 ಇನ್ನೊಂದು ಅಥವಾ ಪ್ರಶ್ನೆ ಏನೈತಿ ಏನಪ್ಪ ಅಂತಂದ್ರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದಾರೆ. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತಿತ್ತು ಅಂತಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳಾಗಿ ಹೊಂದಿರತಕ್ಕಂಥ ಸಂಯುಕ್ತ ಸಂಖ್ಯೆ ಯಾವುದಾಗಿರ್ತಪ್ಪ ಅಂತಂದ್ರೆ 7 ಇಂಟು 3 = 21 ಅಂತಕ್ಕಂಥದ್ದು ಆ ಸಂಯುಕ್ತ ಸಂಖ್ಯೆ. 7 ಇಂಟು 3 = 21 ಅಂತಕ್ಕಂಥದ್ದು ಆ ಸಂಯುಕ್ತ ಸಂಖ್ಯೆ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 19 ನೋಡ್ರಿ. 5, 9, 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಇದನ್ನು ಏನು ಕಂಡುಹಿಡಿಬೇಕಂತಂದ್ರೆ ಒಂದು ಸಮಾಂತರ ಶ್ರೇಣಿ ಯಾವುದೈತಿ ಅಂದರೆ 5, 9, 13 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ನಾವು ಏನು ಮಾಡಬೇಕು ಸೂತ್ರದ ಸಹಾಯದಿಂದ ಕಂಡುಹಿಡಿಬೇಕು. ನೋಡೋಣ. ಇಲ್ಲಿ ನೋಡ್ರಿ
ಎ ಅಂತಕ್ಕಂಥದ್ದು ಮೊದಲ ಪದ ಆಗಿರ್ತೈತಿ. ಸೊ ಎ ಅಂತಕ್ಕಂಥದ್ದು 5 ಆಗೈತಿ. ಆ್ಯಂಡ್ ಡಿ ಈಕ್ವಲ್ ಟು ಏನಾಗಿರ್ತೈತಪ್ಪ ಅಂತಂದ್ರೆ A2 - A1 ಆಗಿರ್ತೈತಿ. A2 - A1 ಅಂದ್ರೆ 9 - 5 ಅಂತಂದಾಗ 4 ಆಗಿರ್ತೈತಿ. ಡಿ ಅಂತಕ್ಕಂಥದ್ದು 4. ಡಿ ಅಂತಕ್ಕಂಥದ್ದು ವ್ಯತ್ಯಾಸ 4 ಆಗೈತಿ. ಎನ್ ಅಂತಂದ್ರೆ 21ನೇ ಪದವನ್ನು ಕಂಡುಹಿಡಿಬೇಕಾಗೈತಿ. ಸೊ AN ಈಕ್ವಲ್ ಟು A21 ಈಕ್ವಲ್ ಟು ಕ್ವಶನ್ ಮಾರ್ಕ್. ಎನ್ ಅಂತಂದ್ರೆ 21. ಹೌದು. ನೆಕ್ಸ್ಟ್ ಫಾರ್ಮುಲಾ ಯಾವ್ದು ಹಾಕ್ತೀರಿ ಅಂತಂದ್ರೆ AN ಈಕ್ವಲ್ ಟು A ಪ್ಲಸ್ N-1 ಇಂಟು ಡಿ ಅಂತಕ್ಕಂಥ ಫಾರ್ಮುಲಾದಲ್ಲಿ ಇದನ್ನೆಲ್ಲ ವ್ಯಾಲ್ಯೂಗಳನ್ನು ಹಾಕ್ತಂದ್ರೆ ಏನಾಗುತ್ತೆ ನೋಡ್ರಿ. ಇಲ್ಲಿ A21 ಈಕ್ವಲ್ ಟು 5 ಪ್ಲಸ್ ಎನ್ ಅಂತಂದ್ರೆ 21 ಮೈನಸ್ 1 ಇಂಟು ಡಿ ಅಂತಂದ್ರೆ 4. ಡಿ ಅಂತಂದ್ರೆ 4 ಐತಿ. ಸೊ ಈಕ್ವಲ್ ಟು 5 ಪ್ಲಸ್ 21 ಮೈನಸ್ 1 ಅಂತಂದ್ರೆ 20 ಇಂಟು 4. 20 ಇಂಟು 4 ಅಂತ ಆಗುತ್ತೆ. ಸೊ ಆನ್ಸರ್ 20 ಇಂಟು 4 ಅಂದ್ರೆ 80. ಸೊ ಪ್ಲಸ್ 5 ಪ್ಲಸ್ 80 ಈಕ್ವಲ್ ಟು 85 ಅಂತಕ್ಕಂಥದ್ದು 21ನೇ ಪದ. A21 ಈಕ್ವಲ್ ಟು 85 ಆಗಿರುತ್ತೆ. A21 ಈಕ್ವಲ್ ಟು 85 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 20 ನೋಡ್ರಿ. ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಹೇಳಿದಾರೆ. x ಪ್ಲಸ್ y ಈಕ್ವಲ್ ಟು 4, 2x ಪ್ಲಸ್ y ಈಕ್ವಲ್ ಟು 6. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2x ಪ್ಲಸ್ y ಈಕ್ವಲ್ ಟು 6 ಆ್ಯಂಡ್ x ಪ್ಲಸ್ y ಈಕ್ವಲ್ ಟು 4 ಇವುಗಳನ್ನು ಕೂಡಿದಾಗ ಏನು ಸಿಗ್ತೈತಿ ಅಂತಂದ್ರೆ ನಮ್ಗೆ ಇಲ್ಲಿ ಏನೈತಿ ಅಂತಂದ್ರೆ ಮೈನಸ್, ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಕೂಡ ಮೈನಸ್, ಆ್ಯಂಡ್ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಕೂಡ ಮೈನಸ್ ಆಗಿರುತ್ತೆ. ಸೊ ಈ ವೈ ಕ್ಯಾನ್ಸಲ್ ಆಯಿತು. 2xಲ್ಲಿ 1x ತೆಗೆದ್ರೆ x ಉಳಿತು. ಆ್ಯಂಡ್ ಈಕ್ವಲ್ ಟು 6ಅಲ್ಲಿ 4 ಕಳೆದ್ರೆ 2 ಅಂತಕ್ಕಂಥದ್ದು ಉಳಿತು. ಸೊ ಇಲ್ಲಿ ಏನು ಸಿಕ್ತು ಅಂತಂದ್ರೆ x ಈಕ್ವಲ್ ಟು 2 ಅಂತ ನಮಗೆ ಸಿಕ್ತು. ಎಕ್ಸ್ನ ಬೆಲೆಯನ್ನು 1ರಲ್ಲಿ ಇಕ್ವೇಷನ್ 1ರಲ್ಲಿ ಆದೇಶಿಸಿದಾಗ ಏನು ಮಾಡ್ರಿ ಅಂತಂದ್ರೆ ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗಿರ್ತೈತಪ್ಪ ಅಂತಂದ್ರೆ x ಪ್ಲಸ್ y ಈಕ್ವಲ್ ಟು 4 ಅಂತ ಐತಿ ಇಕ್ವೇಷನ್ 1. ಸೊ x ಅಂದ್ರೆ 2 ಪ್ಲಸ್ y ಈಕ್ವಲ್ ಟು 4 ಅಂತ ಆಗುತ್ತೆ. ಸೊ y ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 4 ಮೈನಸ್ 2 ಅಂತ ಆಗುತ್ತೆ. y ಈಕ್ವಲ್ ಟು ಇಲ್ಲಿ ನೋಡ್ರಿ 2 ಪ್ಲಸ್ y ಈಕ್ವಲ್ ಟು 4, y ಈಕ್ವಲ್ ಟು 4 ಮೈನಸ್ 2, y ಈಕ್ವಲ್ ಟು ಎಷ್ಟಾಗುತ್ತೆ 2 ಅಂತ ಆಗುತ್ತೆ. ಪ್ರಶ್ನೆ ಸಂಖ್ಯೆ 21 ನೋಡ್ರಿ. x² ಪ್ಲಸ್ bx ಪ್ಲಸ್ 9 ಈಕ್ವಲ್ ಟು 0. ಈ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. b ಈಸ್ ಲೆಸ್ ದ್ಯಾನ್ 1 ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಬೇಕು. ನೋಡ್ರಿ, x² ಪ್ಲಸ್ bx ಪ್ಲಸ್ 9 ಈಕ್ವಲ್ ಟು 0 ಸಮೀಕರಣ ಎರಡು ಸಮನಾದ ವಾಸ್ತವ ಮೂಲ ಹೊಂದಿದ್ದರೆ b² ಮೈನಸ್ 4ac ಈಕ್ವಲ್ ಟು 0 ಆಗುತ್ತೆ. ಆ್ಯಂಡ್ b² ಮೈನಸ್ 4 ಇಂಟು 1 ಇಂಟು 9 ಈಕ್ವಲ್ ಟು 0 ಆಗಿರುತ್ತೆ. ಸೊ b² ಈಕ್ವಲ್ ಟು ಮೈನಸ್ 4 4 36 ಈಕ್ವಲ್ ಟು 0 ಆಗಿರುತ್ತೆ. ಸೊ b² ಈಕ್ವಲ್ ಟು ಏನಾಗುತ್ತೆ 36 ಅಂತ ಆಗುತ್ತೆ. b ಈಕ್ವಲ್ ಟು ರೂಟ್ ಆಫ್ ಪ್ಲಸ್ ಆರ್ ಮೈನಸ್ 36 ಅಂತ ಆಗುತ್ತೆ. ಸೊ b ಈಕ್ವಲ್ ಟು ಏನಾಯ್ತು ಪ್ಲಸ್ ಆರ್ ಮೈನಸ್ 6 ಅಂತಕ್ಕಂಥದ್ದು
ಆನ್ಸರ್ ಸಿಗುತ್ತಾ. ಇಲ್ಲಿ ಆದ್ದರಿಂದ ವರ್ಗ ಸಮೀಕರಣ x² - 6x + 9 0 ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 22 ನೋಡ್ರಿ. ಇಲ್ಲಿ ಎ ಆಫ್ 1 - 3 ಮತ್ತು ಬಿ ಆಫ್ 8 5 ಈ ಬಿಂದುಗಳು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಿರ್ದೇಶಾಂಕವನ್ನು ನಾವು ನೋಡೋಣ. ನೋಡ್ರಿ, x1 y1 1, -3 ಆಗಿರ್ತಾವೆ ಕ್ರಮವಾಗಿ. x2 y2 ಏನಾಗಿರ್ತಾವೆ 8 5 ಆಗಿರ್ತಾವೆ. m1:m2 3 ಅನುಪಾತ 1 ಆಗಿರ್ತಾವೆ. 3:1 ಆಗಿರ್ತೈತಿ. p ಆಫ್ xy ನೋಡಿದಾಗ ಫಾರ್ಮುಲಾ ಏನು ಬರ್ತೈತಪ್ಪ ಅಂತಂದ್ರೆ m1x2 + m2x1 m1 + m2 ಅಂತ ಬರುತ್ತೆ, m1y2 + m2y1 m1 + m2 ಅಂತಕ್ಕಂಥದ್ದು ಬರುತ್ತೆ. ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಗಳನ್ನು ತುಂಬ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ 3 m1 ಅಂತಂದ್ರೆ ಎಷ್ಟದ 3 ಅಂತದ, x2 ಅಂತಂದ್ರೆ ಎಷ್ಟದ 8 ಅಂತ ಅದ. ಸೊ 8 ಪ್ಲಸ್ m2 ಅಂತಂದ್ರೆ 1, x1 ಅಂತಂದ್ರೆ ಅದು 1 ಐತಿ, ಬೈ 3 ಪ್ಲಸ್ 1 ಪ್ಲಸ್ 3 1 ಪ್ಲಸ್ m1 ಪ್ಲಸ್ m2 ಅಂತಂದ್ರೆ 3 ಪ್ಲಸ್ 1 ಅಂತಾಗುತ್ತೆ, m1 ಅಂತಂದ್ರೆ 3 ಇಂಟು y2 ಅಂತಂದ್ರೆ ಎಷ್ಟೈತಿ 5 ಅಂತೈತಿ, ಪ್ಲಸ್ m2 ಅಂತಂದ್ರೆ 1 ಐತಿ 1, y1 ಅಂತಂದ್ರೆ -3 ಅಂತೈತಿ, ಬೈ 3 ಪ್ಲಸ್ 1 ಅಂತಕ್ಕಂಥದ್ದು ಫಾರ್ಮುಲಾ ಆಗಿರುತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ 3 × 8 = 24 ಪ್ಲಸ್ 1 24 ಪ್ಲಸ್ 1 ಬೈ 4 ಅಂತಾಗುತ್ತೆ. ಆ್ಯಂಡ್ 3 5 15 1 ಇಂಟು -3 ಅಂತಂದಾಗ -3 ಆಯಿತು. ಸೊ ಇದು -3 ಅಂತ ಬರುತ್ತೆ, ಡಿವೈಡೆಡ್ ಬೈ 4 ಅಂತ ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 25/4 12/4 ಅಂತಾಗುತ್ತೆ. ಸೊ 4 1 4 4 3 ಇದು ನಿರ್ದೇಶಾಂಕಗಳು ಏನೇನು ಸಿಗ್ತಾವಪ್ಪ ಅಂತಂದ್ರೆ 25/4 ಆ್ಯಂಡ್ 3 ಅಂತಕ್ಕಂಥ ನಿರ್ದೇಶಾಂಕಗಳು ನಮಗೆ ಸಿಗ್ತಾವು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 23 ನೋಡಿದಾಗ ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ P ಬಿಂದುವಿನಲ್ಲಿ XY ಸ್ಪರ್ಶಕವನ್ನು ಎಳೆಯಲಾಗಿದೆ. Q XY ಮೇಲಿನ ಒಂದು ಬಿಂದುವಾಗಿದೆ. OQ > OP ಎಂದು ತೋರಿಸಿ ಅಂತ ಹೇಳಿದಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಇದು ಒಂದು O ಕೇಂದ್ರವನ್ನು ಹೊಂದಿರತಕ್ಕಂಥ ವೃತ್ತ ಐತಿ. ಇದು ವೃತ್ತ ಕೇಂದ್ರ P ಬಿಂದುವಿನಲ್ಲಿ XY ಅನ್ನು ಎಳೆದಾರ. ನೆಕ್ಸ್ಟ್ Q ಅಂತಕ್ಕಂಥದ್ದು XY ಮೇಲಿನ ಒಂದು ಬಿಂದು ಆಗೈತಿ. ಇದು XY ರೇಖೆಯ ಮೇಲಿನ ಒಂದು ಬಿಂದುವಾಗಿದೆ. ನಾವಿಲ್ಲಿ ಏನು ಸಾಧಿಸ್ಬೇಕಪ್ಪ ಅಂತಂದ್ರೆ OQ ಅಂತಂದಾಗ ಈ OQ ಅನ್ನು ನಾವು ಮೊದಲಿಗೆ ಕೂಡಿಸ್ಕೋಬೇಕು. ಈ OQ ಅನ್ನು ಕೂಡಿಸಿದಾಗ ಈ ರೀತಿಯಾಗಿ OQ ಅನ್ನು ನಾವು ಕೂಡಿಸಿದಾಗ ಏನು ತೋರಿಸ್ಬೇಕಪ್ಪ ಅಂತಂದ್ರೆ OQ ಇದು ಯಾವುದಕ್ಕಿಂತ OPಗಿಂತ ಏನಾಗೈತಿ ಅಂತಂದ್ರೆ ದೊಡ್ಡದೈತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸಾಧಿಸ್ಬೇಕು. ಇಲ್ಲೊಂದು ಪಾಯಿಂಟ್ ಹೋಗಿತ್ತಲ್ಲ, ಇದಕ್ಕೆ ನಾವು ಇನ್ನೊಂದು R ಅಂತೇಳಿ ಕೊಡೋಣ. ಇದನ್ನು ನಾವು OQ > OP ಅಂತಕ್ಕಂಥದ್ದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ವೃತ್ತದಲ್ಲಿ Q ಬಿಂದು ಯಾವುದಪ್ಪ ಅಂತಂದ್ರೆ Q ಬಿಂದು ಸ್ಪರ್ಶಕದ ಮೇಲಿದೆ. ಸ್ಪರ್ಶಕದ ಮೇಲಿದೆ ಆದರೆ ವೃತ್ತದ ಹೊರಭಾಗದಲ್ಲಿದೆ.
ಹೊರಭಾಗದಲ್ಲಿದೆ. ಆದ್ದರಿಂದ ಒ ಪಿ ಈಕ್ವಲ್ ಟು ಓ ಆರ್. ಇಲ್ಲಿ ನೋಡ್ರಿ ಒ ಪಿ ಈಕ್ವಲ್ ಟು ಓ ಆರ್ ಆಗಿರ್ತೈತಿ. ಒ ಪಿ ಈಕ್ವಲ್ ಟು ಓ ಆರ್ ಯಾಕಪ್ಪ ಅಂತಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಅವೆರಡೂ ಏನಪ್ಪ ಅಂತಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು. ಒಂದೇ ವೃತ್ತದ ತ್ರಿಜ್ಯಗಳು. ನೆಕ್ಸ್ಟ್ ಓ ಕ್ಯೂ ಈಕ್ವಲ್ ಟು ಓ ಆರ್ ಪ್ಲಸ್ ಕ್ಯೂ ಆರ್. ಇಲ್ಲೇನಪ್ಪ ಅಂತಂದ್ರೆ ಓ ಕ್ಯೂ ಈಕ್ವಲ್ ಟು ಏನೇನಾಗಿತ್ತಪ್ಪ ಅಂತಂದ್ರೆ ಓ ಆರ್ ಪ್ಲಸ್ ಕ್ಯೂ ಆರ್. ಹೌದಾ? ಓ ಆರ್ ಪ್ಲಸ್ ಕ್ಯೂ ಆರನ್ನು ಕೂಡಿಸಿದಾಗ ನಮಗೆ ಏನು ಸಿಗತೈತಿ ಅಂತಂದ್ರೆ ಓ ಕ್ಯೂ ಅಂತಕ್ಕಂಥದ್ದು ಸಿಗಕತ್ತೈತಿ. ಏನಪ್ಪ ಅಂತಂದ್ರೆ ಸಿಗತೈತಿ. ಆದ್ದರಿಂದ ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ. ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಓ ಪಿ ಯಾವುದಕ್ಕೆ ಸಮ ಆಗೈತಿ? ಓ ಆರ್ಗೆ ಅಷ್ಟೇ ಸಮ ಐತಿ. ಹೌದು. ಆದರೆ ಇಲ್ಲಿ ಓ ಕ್ಯೂ ಏನಾಗತ್ತಪ್ಪ ಅಂತಂದ್ರೆ ಪ್ಲಸ್ ಕ್ಯೂ ಆರನ್ನು ಮಾಡ್ಕೋತೈತಿ. ಇಲ್ಲಿ ಕ್ಯೂ ಆರನ್ನು ಎಕ್ಸ್ಟ್ರಾ ಸೇರಿಸ್ಕೋತೈತಿ. ಸೊ ಅದರಿಂದ ಏನು ಹೇಳ್ತೀವಿ ನಾವು ಅಂತಂದ್ರೆ ಓ ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಓ ಪಿ ಅಂತ ಹೇಳ್ತೀವಿ. ಆದ್ದರಿಂದ ಪಿ ಯು ಓನಿಂದ ಎಕ್ಸ್ ವೈ ಸ್ಪರ್ಶಕದ ಮೇಲಿನ ಇತರೆ ಎಲ್ಲ ಬಿಂದುಗಳಿಗಿಂತ ಕನಿಷ್ಠ ದೂರದಲ್ಲಿರುತ್ತದೆ. ಇತರೆ ಎಲ್ಲ ಬಿಂದುಗಳಿಗಿಂತ ಕನಿಷ್ಠ ದೂರದಲ್ಲಿರುತ್ತದೆ. ಆದ್ದರಿಂದ ನಾವೇನು ಹೇಳ್ತೀವಿ ಅಂತಂದ್ರೆ ಓ ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಓ ಪಿ ಅಂಥೇಳಿ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 24 ನೋಡ್ರಿ. 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಶಂಕುವಿನ ತ್ರಿಜ್ಯ ಕೊಟ್ಟಾರ ಎಷ್ಟೈತಿ? 3.5 ಅಂತ ಐತಿ. ನೆಕ್ಸ್ಟ್ ಎತ್ತರವನ್ನು ಕೊಟ್ಟಾರ. ಎತ್ತರ ಹೆಚ್ಚನ್ನು 15.5 ಸೆಂಟಿಮೀಟರ್ ಅಂತ ಐತಿ. ನಮ್ಮ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇಲ್ಲಿ ಏನು ಕೊಟ್ಟಾರ ನೋಡ್ರಿ. ಆರ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಅಂತ ಕೊಟ್ಟಾರ. ಎಚ್ ಈಕ್ವಲ್ ಟು ಅವ್ರು ಏನು ಕೊಟ್ಟಾರಪ್ಪ ಅಂತಂದ್ರೆ ಒಟ್ಟು ಶಂಕುವಿನ ಮತ್ತು ಅರ್ಧಗೋಳ ಎರಡು ಥರದ್ದು ಎತ್ತರವನ್ನು ಕೊಟ್ಟಾರ. ಎರಡು ಥರದ್ದು ಸೇರಿ ಕೊಟ್ಟಾರ. ಸೊ ನಮಗೀಗ ಏನು ಮಾಡ್ಬೋದು ಅಂತಂದ್ರೆ ಶಂಕುವಿನ ಎತ್ತರ ಅಷ್ಟು ಬೇಕಾಗಿತ್ತು ಅಂತಂದಾಗ ಏನು ಮಾಡೋಣ, 15 ಮೈನಸ್ 3.5 ಮಾಡಿದಾಗ 12 ಸೆಂಟಿಮೀಟರ್ ಅಂತಕ್ಕಂಥದ್ದು ಎಚ್ ಅಂತಕ್ಕಂಥದ್ದು ಸಿಗ್ತೈತಿ. ಇಲ್ಲಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾಗಿತ್ತಂದ್ರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಏನಾಗಿರ್ತೈತಪ್ಪ ಅಂತಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಸೊ ಈಗೇನು ಮಾಡ್ತೀರಿ ಅಂತಂದ್ರೆ ಮೊದಲಿಗೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಕೆ ಸೂತ್ರ ಏನೈತಿ ಅಂತಂದ್ರೆ ಪೈ ಆರ್ ಎಲ್ ಅಂತೈತಿ. ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಕೆ ಸೂತ್ರ ಏನೈತಿ ಅಂದ್ರೆ 2 ಪೈ
ಆರ್ ಸ್ಕ್ವೇರ್ ಅಂತ ಐತಿ, 2 π ಆರ್ ಸ್ಕ್ವೇರ್ ಅಂತ ಐತಿ. ಇಲ್ಲಿ ಎಲ್ ಅಂತಕ್ಕಂಥ ಟರ್ಮ್ ಇಲ್ಲಿ ಕೊಟ್ಟಿರಲೇ ಇರೋದಕ್ಕಿಂತ ಎಲ್ ಕಂಡು ಹಿಡಿಬೇಕಂತಂದ್ರೆ ಒಂದು ಸೂತ್ರ ಐತಿ. ಎಲ್ ಅಂತಂದ್ರೆ ಎಲ್ ಈಜ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಐತಿ. ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಐತಿ. ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮಾಡಿದಾಗ ಎಚ್ ಅಂತಂದ್ರೆ ಎಷ್ಟೈತಿ 12 ಅಂತ ಐತಿ. ಆ್ಯಂಡ್ ಆರ್ ಸ್ಕ್ವೇರ್ ಅಂತಂದ್ರೆ ಎಷ್ಟೈತಿಪ್ಪ ಅಂತಂದ್ರೆ 3.5 ಸ್ಕ್ವೇರ್ ಅಂತ ಐತಿ. 3.5 ಸ್ಕ್ವೇರ್ ಅಂತ ಐತಿ. ಸೊ ಏನು ಮಾಡ್ತೀರಿ ಅಂತಂದ್ರೆ 12 ಸ್ಕ್ವೇರ್ ತಂದಾಗ 144 ಅಂತ ಆಗುತ್ತೆ. ಸ್ಕ್ವೇರ್ 144 ಪ್ಲಸ್ 3.5 ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತಪ್ಪ ಅಂತಂದ್ರೆ 12.25 ಅಂತ ಆಗುತ್ತೆ. 12.25 ಇದು ರೂಟ್ ಅಂತ ಆಗುತ್ತೆ. ಸೊ ಎರಡನ್ನ ಸೇರಿಸಿದಾಗ ಎಷ್ಟಾಗುತ್ತೆ, ರೂಟ್ ಆಫ್ 156.25 ಈ ರೀತಿಯಾಗಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಎಷ್ಟು ಸಿಗ್ತದೆ, 12.5 ಸೆಂಟಿಮೀಟರ್. 12.5 ಸೆಂಟಿಮೀಟರ್ ಏನಪ್ಪ ಅಂದರೆ ಇದು ಎಲ್ ಅಂತಕ್ಕಂಥದ್ದು ಸಿಗ್ತವೆ. ಎಲ್ ಅಂತಕ್ಕಂಥ ಸಿಕ್ಕೈತಿ. ಈಗ ಏನು ಮಾಡಿರಿ, ಫಾರ್ಮುಲಾದಾಗ ಹಾಕ್ತಾ ಹೋಗ್ರಿ ಎಲ್ಲನೂ ವ್ಯಾಲ್ಯೂನು. ಇಲ್ಲಿ ಎರಡೂ ಕಡೆ ಏನೈತಿ ಅಂತಂದ್ರೆ ಪೈ ಆರ್ ಅಂತಕ್ಕಂಥದ್ದು ಕಾಮನ್ ಐತಿ. ಸೊ ಏನು ಮಾಡಿರಿ ಅಂತಂದ್ರೆ ಪೈ ಆರನ್ನು ಹೊರಗಡೆ ತಕ್ಕೊಡ್ರಿ. ಏನು ಉಳಿತೈತಿ ಅಂತಂದ್ರೆ ಎಲ್ ಪ್ಲಸ್ 2r ಅಂತಕ್ಕಂಥದ್ದು ಒಳಗೆ ಉಳಿಯುತ್ತೆ. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಪೈ ಅಂತಂದ್ರೆ 22/7 ಅಂತ ನಿಮಗೆಲ್ಲ ಗೊತ್ತೈತಿ. 22/7 ಇಂಟು ಆರ್ ಅಂತಕ್ಕಂಥದ್ದು, ಆರ್ ಅಂತಂದ್ರೆ ಎಷ್ಟೈತಿ, 3.5 ಅಂತ ಐತಿ. 3.5 ಅಂತ ಐತಿ. ಸೊ ನಾವು 3.5 ಏನು ಬರ್ಕೊನು ಅಂತಂದ್ರೆ 7/2 ಅಂತ ಬರ್ಕೊನು. 7/2 ಅಂತಂದ್ರೆ ವ್ಯಾಲ್ಯೂ ಎಷ್ಟು, 3.5 ಅಂತ ಆಗಿರ್ತೈತಿ. 7ರ ಅರ್ಧ ಎಷ್ಟು, 3.5 ಇರುತ್ತೆ. ಸೊ ಅದಕ್ಕೋಸ್ಕರ 7/2 ಅಂತ ಬರ್ಕೊನು. ಇನ್ನು ಇಂಟು ಎಲ್ ಅಂತಂದ್ರೆ ಏನು ಸಿಕ್ಕೈತಿ ನಮ್ಗೆ, 12.5 ಅಂತ ಸಿಕ್ಕೈತಿ. ಪ್ಲಸ್ 2 ಇಂಟು 3.5 ಅಂತ ಬರ್ಕೋರಿ. ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಈ 7 ಕ್ಯಾನ್ಸಲ್ ಆಯಿತು. 2 1 2 11 2 11 ಇದೇನಾಗುತ್ತೆ, 11 ಇಂಟು 12.5 ಪ್ಲಸ್ 7 ಅಂತ ಆಗುತ್ತೆ. ಪ್ಲಸ್ 7 3.5 ಪ್ಲಸ್ 3.5 ಮಾಡಿದಾಗ ಎಷ್ಟು ಸಿಗುತ್ತೆ ನಮ್ಗೆ, 7 ಅಂತ ಸಿಗುತ್ತೆ. ಸೊ ಏನು ಮಾಡ್ತೀರಿ ಅಂತಂದರೆ ಈಗ 11 ಇಂಟು 12.5 ಪ್ಲಸ್ 9 ಅಂದರೆ 19.5 ಅಂತಾಯಿತು. ಇವೆರಡಕ್ಕೂ ಇಂಟು ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ 214.5 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ನೆಕ್ಸ್ಟ್ 24ರಲ್ಲಿ ಅಥವಾ ಪ್ರಶ್ನೆ ಒಂದು ಬರುತ್ತೆ ನೋಡ್ರಿ. ಇಲ್ಲಿ ಏನೈತಿ ಅಂತಂದ್ರೆ ಒಂದು ಗೋಳದ ಘನಫಲವು 539/3 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ನೋಡ್ರಿ ಯಾವ ರೀತಿ ಕಂಡುಹಿಡಿಯೋದು. ಗೋಳದ ಘನಫಲ ಕಂಡುಹಿಡಿಯೋಕೆ ಸೂತ್ರ ಏನೈತಿ ಅಂತಂದ್ರೆ ಗೋಳದ ಘನಫಲ ಈಜ್ವಲ್ ಟು 4/3 ಪೈ ಇಂಟು ಆರ್ ಕ್ಯೂಬ್ ಅಂತ ಐತಿ. ಇಲ್ಲಿ ಗೋಳದ ಘನಫಲವನ್ನು ಕೊಟ್ಟಾರ ಎಷ್ಟೈತಿ ಅಂತಂದ್ರೆ 539/3 ಅಂತೈತಿ. ಈಜ್ವಲ್ ಟು 4/3 ಇಂಟು 22/7 ಈಕ್ವಲ್ ಟು ಆರ್ ಕ್ಯೂಬ್ ಅಂತ ಇಂಟು ಆರ್ ಕ್ಯೂಬ್ ಅಂತ ಆಗುತ್ತೆ. ಪ್ಲಸ್ ನಾವಿಲ್ಲಿ ಆರ್ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಿ ಅಂತಂದ್ರೆ 539/3 ಹಾಗೆ ಇಡ್ರಿ. ಇದನ್ನು ಈಕ್ವಲ್ ಟು ಈ ಕಡೆ ತಂದ್ರಿ ಅಂತಂದ್ರೆ ಇದೇನಾಗುತ್ತೆ 3/4 ಅಂತ ಆಗುತ್ತೆ. 3/4 ಇಂಟು 7/22 ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ ಆರ್ ಕ್ಯೂಬ್ ಅಂತ ಆಗುತ್ತೆ. ಸೊ ಈ ಮೂರು ಹೋಯಿತು. ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಏನಂತಂದ್ರೆ ನಾವು ಇದನ್ನು 539 ಯಾವ ರೀತಿ ಬರ್ಕೊಳು ಅಂತಂದ್ರೆ ನೆಕ್ಸ್ಟ್ 7 ಇಂಟು 7 ಇಂಟು 11 ಅಂತ ಬರ್ಕೊಳು. 7 7 49 11 539 ಅಂತ ಆಗುತ್ತೆ. ಸೊ ಇಂಟು ಈ 7 ಬರ್ಕೊರಿ.
ನೆಕ್ಸ್ಟ್ ಡಿವೈಡೆಡ್ ಬೈ ಏನು ಮಾಡಿರಿ ಅಂತಂದ್ರೆ ಈ 4 ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊರಿ. ಈ 22 ಏನು ಮಾಡಿರಿ 2 × 11 ಅಂತ ಬರ್ಕೊರಿ. 2 × 11 ಈಕ್ವಲ್ ಟು r³. ಇಲ್ಲಿ ಈ 11 ಆಯಿತು. ನೆಕ್ಸ್ಟ್ ಏನು ಉಳಿತು ಅಂತಂದ್ರೆ 7³ ಅಂತ ಉಳಿತು. 7³ ಡಿವೈಡೆಡ್ ಬೈ ಇದನ್ನು ನಾವು 2 × 2 ಅಂತ ಬರಿತೀವಿ. ಸೊ 2³ ಅಂತ ಉಳಿತು. ಸೊ ಇಲ್ಲಿ ಈಕ್ವಲ್ ಟು r³ ಅಂತ ಆಯಿತು. r = ಎಷ್ಟಾಯ್ತು ಅಂತಂದ್ರೆ r = 7/2 ಅಂತಕ್ಕಂಥದ್ದು ನಮಗೆ ಸಿಕ್ತು. r = 7/2 ಅಂತಕ್ಕಂಥ ಸಿಕ್ತು. ಆದರೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾಗಿತ್ತು ನಾವೀಗ. ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾಗೈತಿ. ಗೋಳದ ಮೇಲ್ಮೈ ವಿಸ್ತೀರ್ಣ = 4πr² ಅಂತ ಆಗುತ್ತೆ. 4πr² ಅಂತ ಆಗುತ್ತೆ. ಸೊ 4 ಆ್ಯಸ್ ಇಟ್ ಈಸ್ ಹಂಗೆ ಇಡ್ರಿ ಇಂಟು 22/7 ಇಂಟು r² ಅಂತಂದ್ರೆ r ಅಂದರೆ ಎಷ್ಟು ಸಿಕ್ಕೈತಿ ನಮಗೆ 7/2 ಅಂತ ಸಿಕ್ಕೈತಿ. r² ಅಂತಂದ್ರೆ ನಾವು ಏನು ಬರ್ಕೊನು ಅಂದರೆ 7/2 × 7/2 ಅಂತ ಬರ್ಕೊನು. 7/2 × 7/2 ಈ 7 ಆ್ಯಂಡ್ ಈ 7 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 2 1 2 2 ಇದು 2 1 2 1 ಅಂತ ಹೋಯಿತು. ಇಲ್ಲೇನು ಹೋಯಿತು ಅಂತಂದ್ರೆ 22 × 7 ಅಂತ ಉಳಿತು. ಸೊ 22 × 7 ಮಾಡಿದಾಗ 354 cm² ಅಂತಕ್ಕಂಥದ್ದು ಆನ್ಸರ್ ಆಗಿ ಬರುತ್ತೆ. ನಾವು ಇಲ್ಲಿವರೆಗೂ 10ನೇ ತರಗತಿಯ 2024-25 ಮಾಡೆಲ್ ಕ್ವಶನ್ ಪೇಪರನ್ನು ಗಣಿತ ವಿಷಯದ ಮಾಡೆಲ್ ಕ್ವಶನ್ ಪೇಪರನ್ನು 2 ಅಂಕದ ಪ್ರಶ್ನೆಗಳನ್ನು ಎಲ್ಲನೂ ಸ್ವವಿವರವಾಗಿ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ 3 ಅಂಕದ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ನಮ್ಮ ಮುಂದಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ. ಧನ್ಯವಾದಗಳು.